ಸೊ ವೆಲ್ಕಮ್ ಬ್ಯಾಕ್ ಫ್ಯಾಮ್. ಹೋದ್ಸಲ ಕ್ರಿಯೇಟ್ ಮಾಡಿದ್ದು ವಿಡಿಯೋ ಯಾವ ಥರ ಇತ್ತು ಸೊ ಎಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆ ವಿಡಿಯೋ ಬಿಟ್ಟು 4-5 ದಿನ ಆಯಿತು. ಸೊ ಇವತ್ತೇನು ಮಾಡೋಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಾಗಿರೋದ್ರಿಂದ ನಿಮ್ಗೆ ಏನೇನೋ ಪ್ರೆಸೆಂಟೇಷನ್ಗಳಿರುತ್ತೆ, ಫೋಟೋ ಎಡಿಟ್ಗಳಿರುತ್ತೆ, ಬಟ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಏನು ಮಾಡೋಂದರೆ ಇವತ್ತೊಂದು ಟೂಲು ಹುಡುಕಿದ್ದೀನಿ, canva.com. ಅಂದರೆ ಇವತ್ತು ಫುಲ್ canva.com ಎಕ್ಸ್ಪ್ಲೋರ್ ಮಾಡೋಕ್ಕೋಣ. ಆದಷ್ಟು ಬೇಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವೇನಂದರೆ ಬರೀ ವೀಡಿಯೋ ನೋಡೋದಲ್ಲ ಬ್ರೋ, ವೀಡಿಯೋ ಎಲ್ಲರೂ ನೋಡ್ತಾರೆ, ಬಟ್ ನೀವು ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀರಾ, ನಿಮ್ಗೆ ಏನೋ ಬೇಕು ಅದು ಹೋಗಲ್ಲಿ ಕ್ಯಾನ್ವಾದಲ್ಲಿ ಏನೇನೋ ನೋಡೋದು ಅದು ಇದು ಮಾಡ್ತೀರಲ್ಲ, ಸೊ ಅವಾಗ ನೀವು ಕಲಿತೀರಾ. ಅಲ್ಲಿವರೆಗೂ ನೀವು ಎಲ್ಲಿವರೆಗೂ ನೀವು ಟ್ರೈ ಮಾಡಲ್ಲ ನೋಡ್ಕೊಂಡೆ ನಾನು ಕಲಿತೀನಿ ಅಂದರೆ ಇಟ್ ಈಸ್ ಇಂಪಾಸಿಬಲ್ ಟು ಡೂ ಇಟ್ ಬ್ರೋ. ನೀವು ಏನು ಮಾಡಿದ್ರು ನಾ ಇಲ್ಲಿ ಏನು ನೋಡ್ತೀರಾ ಎಲ್ಲನೂ ಹೋಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗಿಂದನೇ ಸ್ಟಾರ್ಟ್ ಮಾಡಿ. ನಾನು ಸೆಕೆಂಡ್ ವೀಡಿಯೋದಲ್ಲಿ ಹೇಳ್ತೀನಿ, ಫಸ್ಟ್ ವೀಡಿಯೋನ ನಿಮ್ಗೆ ಎಷ್ಟೊಂದು ಜನಕ್ಕೆ ಬೇಕು ಅಂತ ಅನಿಸಿದ್ರೆ ಸೊ ಅದನ್ನೂ ಬೇಕಾದ್ರೆ ನೀವು ಹೋಗಿ ಅಲ್ಲಿ ನೀವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಡಿ. ಫೋಲ್ಡರಲ್ಲಿ ನಾನು ಕೊಟ್ಟು ಅದೇ ಥರ ನಿಮ್ಗೆ ಯಾವ್ದಾದ್ರು ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸೊ ಅಲ್ಲಿಂದ ಕಾಪಿ ಮಾಡಿ ಇದು ಮಾಡಿ. ಸೊ ನೋಡೋದ್ರಿಂದ ಏನೂ ಸಿಗೋಲ್ಲ, ಬಟ್ ನೀವು ಯಾವಾಗ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವಾಗ ನೀವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಬ್ರೋ. ಅಲ್ಲಿವರೆಗೆ ನೀವು ಇನ್ನೂ ಅದೇ ಲೆವೆಲಲ್ಲಿ ಇರ್ತೀರ. 0 ಲೆವೆಲ್ ಇದ್ದರೆ -ಲೆವೆಲಲ್ಲಿ ಹೋಗ್ತೀರಾ, ಬರೀ ವೀಡಿಯೋಗಳು ನೋಡ್ಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀರಾ. ಸೊ ಏನು ಕಲಿತೀರಾ ಅದನ್ನ ಯಾವಾಗಲೂ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವಾಗ ಕ್ಯಾನ್ವಾಗೆ ಹೋಗೋಣ. ಅಂದರೆ ಕ್ಯಾನ್ವಾ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂದರೆ ನಾನು ಎಲ್ಲರೂ ಪ್ರೆಸೆಂಟೇಷನ್ ಮಾಡೋಕ್ಕೆ ಕಲೀಲಿ ಹೆವಿ ಇದು ಮಾಡ್ತಾ ಇದ್ದಾರೆ, ಬಟ್ ಈಗ ಕ್ಯಾನ್ವಾಗಿಂತ ಎಷ್ಟೊಂದು AI ಟೂಲ್ ಬಂದಿದೆ. ಬಟ್ ಕ್ಯಾನ್ವಾದಲ್ಲಿ ನಮ್ಗೆ ಯಾವ ಥರ ಬೇಕು ಯಾವ ಥರ ಡಿಸೈನ್ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಬಿಡ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಕೆಲವು ನೆಕ್ಸ್ಟ್ ವೀಡಿಯೋದಲ್ಲಿ ನಂಗೆ ಯಾವ ಥರ ಒಂದೇ ಒಂದು ಪ್ರಾಂಪ್ಟಿಂದ ಸಿಂಗಲ್ ಪ್ರಾಂಪ್ಟಿಂದ ಹೇಗೆ PPT ಫುಲ್ 10 to 15 ಪೇಜ್ ಅಲ್ಲ 200 ಪೇಜ್ PPT ಬೇಕು ಅಂದರೆ ನೀವು ಸೆಲೆಕ್ಟ್ ಮಾಡ್ಬೋದು. ಅದು ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ಸೊ ಈ ವಿಡಿಯೋದಲ್ಲಿ ಕ್ಯಾನ್ವಾ ಬಗ್ಗೆ ಹೇಳ್ತಾ ಇದ್ದೀನಿ. ಲೆಟ್ಸ್ ಡ್ರಾಪ್ ಇನ್ ಟು ದ ವಿಡಿಯೋ. ಸೊ ಸ್ಟೆಪ್ 1 ಏನಿರುತ್ತೆ ಅಂದರೆ ಲಾಗಿನ್ ಪ್ರೊಸೆಸ್ ಇರುತ್ತೆ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ. ಸೊ ಆನ್ ಆಗಿದೆ ಸ್ಕ್ರೀನ್ ರೆಕಾರ್ಡ್. ಈಗ ಬ್ರೌಸರ್ಗೆ ಹೋದರೆ ಸೊ ಈ ಥರ ಪೇಜ್ ಬರುತ್ತೆ. ನೀವು ಸ್ಟಾರ್ಟಿಂಗ್ ನಾನು ವೀಡಿಯೋ ನೋಡ್ಕೊಂಡು ಎಷ್ಟೊಂದು ಜನ ನೋಡಿದ್ದೀನಿ ವೀಡಿಯೋ ನೋಡ್ತಾರೆ. ನಾನು ಕ್ಯಾನ್ವಾ ಬಗ್ಗೆ ಕಲಿಬೇಕಾದ್ರೆ ನಾನು ಹೆವಿ ವೀಡಿಯೋಗಳು ಸ್ಪೆಂಡ್ ಮಾಡಿದ್ದೀನಿ. ಬಟ್ ನಾನು ವೀಡಿಯೋ ನೋಡಿದಾಗ ಯಾವಾಗ ಏನು ಅನ್ಸಿದ್ರೆ ನಾನು ಯಾವಾಗ ಪ್ರೆಸೆಂಟೇಷನ್ ಮಾಡೋಕ್ಕೆ ಇದು ಮಾಡಿದೆ, ನಿಮ್ಮ ಫ್ರೆಂಡ್ಗೂ ಯಾವಾಗ ಪ್ರೆಸೆಂಟೇಷನ್ ಮಾಡ್ಕೊಡೋಕೆ ಸ್ಟಾರ್ಟ್ ಮಾಡಿ. ಏನಂದರೆ ಅವ್ರು ಮಾಡ್ತಾಯಿದ್ದೀನಿ ಅನ್ನೋದಲ್ಲ, ಅವ್ರು ಮಾಡ್ತಾ ಇರ್ಬೇಕಾದ್ರೆ ನೀವು ಎಷ್ಟೊಂದು ವಿಷಯಗಳು ಕಲಿತೀರಾ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಫ್ರೆಂಡ್ ಪ್ರೆಸೆಂಟೇಷನ್ ಮಾಡ್ಕೊಡೋದು ಅದು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ಮಾಮೂಲಿ ಲಾಗಿನ್ ಪೇಜಲ್ಲಿ ಈ ಥರ ಇದೆ. ಸ್ಟೆಪ್ 1 ಲಾಗಿನ್ ಅಂದರೆ ವೇರ್ ಹಾಟ್ ಮೀಟ್ಸ್ ಹಾಟ್. ಸೊ ಸಮಥಿಂಗ್ ಏನೋ ಕೊಟ್ಟಿರ್ತಾರೆ. ಡಿಸೈನಲ್ಲಿ ಯಾವ್ಯಾವ ಥರ ಡಿಸೈನ್ ಇದೆ ನೋಡ್ಬೋದು. ಇಷ್ಟು ಡಿಸೈನು ನೀವು ಇದೊಂದೇ ಇದು ನೋಡೋದು ವಿಡಿಯೋ ಎಡಿಟರ್. ಬಟ್ ವಿಡಿಯೋ ಎಡಿಟರ್ ಮಾಡ್ತೀನಿ ಅಂದರೆ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಅಂತ ವಿಡಿಯೋ ಆಗೋಲ್ಲ. ಬಟ್ ನೀವು ಶಾರ್ಟ್ಸ್ ಮಾಡ್ತೀನಿ ಅಂದರೆ ಇನ್ಸ್ಟಾ ವಿಡಿಯೋ ಎಡಿಟರ್, ಅದಾದ್ಮೇಲೆ ತಂಬ್ಲೈನ್ಗಳು ಕೊಡೋದು ಅಲ್ಲೆಲ್ಲ ಕ್ಯಾನ್ವಾ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಡಿಸೈನ್ ಪ್ರಾಡಕ್ಟ್ಗಳು ಏನೇನು ಅಂದರೆ ಎಷ್ಟೊಂದು ಪ್ರಾಡಕ್ಟ್ ಇದೆ, ಬಟ್ ನಾ ಇದು ಪ್ರೋ ವರ್ಸನ್ ಅನ್ಕೋತೀನಿ. ನಾವೆಲ್ಲ ಯೂಸ್ ಮಾಡಿಲ್ಲ ನಾನು ಪ್ರಾಡಕ್ಟ್ನ. ಪ್ಲ್ಯಾನ್ಸ್ ಬಂದು ನಮ್ಗೆ ಸದ್ಯಕ್ಕೆ ಇದೆಲ್ಲ ಬೇಡ ಬ್ರೋ. ಏನು ಸೆಲೆಕ್ಟ್ ಮಾಡಲಿಲ್ಲ ಅಂದರೂ ಅದೇ ಬರುತ್ತೆ. ಪ್ಲ್ಯಾನ್ಸು ಸದ್ಯಕ್ಕೆ ನಮಗೆ ನೀನು ಪ್ರೋ ವರ್ಸನ್ ಯೂಸ್ ಮಾಡುವಷ್ಟು ಇದು ಮಾಡಿದ್ರೆ ಇನ್ನು ಆಪಲ್ ಕಂಪ್ನಿಗೆ ಸೇರಿಕೊಂಡ್ರು ಪ್ರೋ ವರ್ಸನ್ ಏನು ಯೂಸ್ ಮಾಡೋದು ಬೇಕಾಗಿಲ್ಲ, ಆರಾಮ್ಸೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಿಸ್ನೆಸ್ ಲೆವೆಲ್ಗೆ ಬಂತು ಅಂದರೆ ಇದೇನೇನು ಇದೆ ಇವೆಲ್ಲ ನಮ್ಗೆ ಬೇಡ. ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಬಟ್ ನಿಮ್ಗೆ ಲಾಗಿನ್ ಕೇಳಬೇಕಾದ್ರೆ ಸ್ಟಾರ್ಟಿಂಗ್ ಇದೆಲ್ಲ ಕೇಳುತ್ತೆ. ಎಜುಕೇಷನ್ ನೀನು 10th ಫೇಲ್ ಆಗಿರಲಿಲ್ಲ, LKG ಓದ್ತಿದ್ರು ಕ್ಯಾನ್ವಾ ಯೂಸ್ ಮಾಡಿದ್ರು. ಸೊ ಸೈನ್ ಅಪ್ ಮಾಡೋಣ. ಸೈನ್ ಅಪ್ ಕೊಟ್ಟಾಗ ನಂದು ಆಲ್ರೆಡಿ ಇದೆ ಯೋಗಗೌಡ ಅಂತ. ಸೊ ಕಂಟಿನ್ಯೂ ವಿತ್ ಗೂಗಲ್ ಅಂತಲೇ ಕೊಡೋಣ. ಸೊ ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಬಂದಿದೆ ಇದು ಪೇಜ್. ಈ ಥರ ಪೇಜ್ ಬರುತ್ತೆ. ಸೊ ಇದೇನೇನಿದೆಲ್ಲ ನಾನು ಟೆಂಪ್ಲೇಟ್ಸ್ಗಳು, ಅದೇ ಆಡಿನೆಕ್ಸ್ ಅಂತ ನನ್ನ ಚಾನಲ್ ಇದೆ ಅನ್ನಲ್ಲ. ಸೊ ಅಲ್ಲಿಗೆ ಬೇಕಾಗಿರೋ ಟೆಂಪ್ಲೇಟ್ಸ್ಗಳು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಯಾವ್ಯಾವ ಥರ ಟೆಂಪ್ಲೇಟ್ ಬೇಕೋ ಅದು ಇದು ಎಲ್ಲ ಸಿಗುತ್ತೆ. ಬಟ್ ಅದಾದಮೇಲೆ ನಾನು ಒಂದೆರಡು ತೋರಿಸ್ತೀನಿ. ಟೆಂಪ್ಲೇಟ್ ನಾನು ಇಲ್ಲೇ ಡಿಸೈನ್ ಮಾಡಿರೋದು. ಹೆವಿ ಈಸಿ ಬ್ರೋ ನೋಡಿದ್ದು. ಫೋನ್ ಯಾರ್ಯಾರು ನೋಡ್ತೀರಾ ನನಗೆ ಗೊತ್ತಿಲ್ಲ, ಬಟ್ ಒಳ್ಳೆ ಸ್ಪೋರ್ಟ್ ಇದು. ಹ್ಯಾಮಿಲ್ಟನ್ ಎಲ್ಲ ಝೂಮ್ ಮಾಡ್ಬೋದು. ನಾನು ಇದೆಲ್ಲ ಲ್ಯಾಪ್ಟಾಪಲ್ಲಿ ಕ್ರಿಯೇಟ್ ಮಾಡಿಲ್ಲ ಬ್ರೋ. ನನ್ನ ಹತ್ರ ಒಂದು ಟ್ಯಾಬ್ಲೆಟ್ ಇದೆ, ಟ್ಯಾಬ್ಲೆಟಲ್ಲಿ ಯೂಸ್ ಮಾಡ್ಕೊಂಡು ಇಲ್ಲ ಮೊಬೈಲಲ್ಲಿ ಯೂಸ್ ಮಾಡ್ಕೊಂಡು ಇದು ಮಾಡಿದ್ರು. ಒಂದು PPT ನಾನು ಮೊಬೈಲಲ್ಲೇ ಇದು ಮಾಡಿದ್ದೀನಿ. ಸಡನ್ನಾಗೆ ಇದು ಮಾಡಬೇಕು ಅಂದಾಗ ಮೊಬೈಲಲ್ಲೇ ಇದು ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಈ ಥರ ಇಮೇಜ್ಗಳನ್ನೆಲ್ಲ ಇದು ಮಾಡ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಮನಿ ಎಷ್ಟು ಯಾರ್ಯಾರು ಮೂವಿ ನೋಡಿರ್ತೀರಾ ಅನ್ಕೋತೀನಿ. ಇದು ಟೆಂಪ್ಲೇಟ್ ನಾನು ಇಲ್ಲೇ ಇದು ಮಾಡಿರೋದು. ಸೊ ಇದು ಕ್ರೋಮಲ್ಲೆಲ್ಲ ವೀಡಿಯೋ ಸಿಗುತ್ತೆ, ಇಮೇಜ್ ಸಿಗುತ್ತೆ. ಇಮೇಜ್ ತೊಗೊಂಡು ಈ ಥರ ಮಾಡಿದ್ದೀನಿ. ಸೊ ಈ ಥರ ಎಲ್ಲ ನೀವೇ ಮಾಡ್ಬೋದು. ಲೆಟ್ಸ್ ಡ್ರಾಪ್ ಇನ್ ಟು ದಿ ವಿಡಿಯೋ. ಈಗ ಹೋಗೋಣ ಅಂದರೆ ಸ್ಟಾರ್ಟಿಂಗ್ ಕ್ಯಾನ್ವಾ ಪೇಜಲ್ಲಿ ಓಪನ್ ಆಗುತ್ತೆ. ಇದೆಲ್ಲ ಏನೇನು ನೋಡ್ತಾ ಇದ್ದೀರಿ ಇದೆಲ್ಲ ನಾನು ಡಿಸೈನ್ ಮಾಡಿರೋದು.
ಇಷ್ಟೊಂದು ಯಾವಾಗ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ, ಬಟ್ ಮಾಡಿದ್ದೀನಿ. ನಂದು ಆಡಿನೆಕ್ಸ್ ಅನ್ನೋದೊಂದು ಇನ್ನೊಂದು ಲೋಗೋ ಐತಲ್ಲ, ಲೋಗೋನು ಇಲ್ಲೇ ಡಿಸೈನ್ ಮಾಡಿರೋದು ನಾನು. ಸೊ ಇಲ್ಲಿದೆ ನೋಡಿ, ಇದು ವಿಡಿಯೋ ಐ ಥಿಂಕ್ ಪ್ಲೇ ಆಗ್ಬೋದೇನೋ, ಆಗ್ತಿದೆ ನೋಡಿ. ಸೊ ಈ ವಿಡಿಯೋನ ನಾನು ಇಲ್ಲೇ ಡಿಸೈನ್ ಮಾಡಿರೋದು. ನಿಮ್ಗೆ ಏನೇನು ಬೇಕು ಅದೆಲ್ಲ ಕ್ಯಾನ್ವಾದಲ್ಲೇ ಈಸಿಗೆ ಮಾಡ್ಬೋದು, ಬಟ್ ನಾನು ಪೂರ್ತಿ ತೋರಿಸಲ್ಲ. ನನ್ನ ಚಾನಲ್ಗೆ ಹೋಗಿ ನೋಡಿ ಸಿಗುತ್ತೆ. ಅದಾದಮೇಲೆ ನಾನು ಡೇಟು ತಂಬ್ಲೈನ್ ಎಲ್ಲ ಹೇಳಿದ್ನಲ್ಲ, ಸೊ ಅದೆಲ್ಲ ಇಲ್ಲಿಂದನೇ ಡಿಸೈನ್ ಮಾಡೋದು. ಸೊ ಹೆಂಗೆ ಡಿಸೈನ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಸೊ ಸ್ಟೆಪ್ 2 ಏನು ನೋಡೋಣ ಅಂದರೆ, ಈಗ ನಿಮ್ಗೆ ಯಾವುದೋ ಪ್ರಾಜೆಕ್ಟ್ ಬೇಕು, ಯಾವುದೋ ಒಂದು ಇದು ಬೇಸ್ಡ್ ಮೇಲೆ ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಕಾರ್ ಇಂಜಿನ್ ಮೇಲೆ ಕೇಳಿದ್ದಾರೆ ಅಂತ ಅಂದ್ಕೊಳ್ಳಿ. ಇಲ್ಲ ಬೇಡ, ಯಾರೋ ಒಂದು ಕ್ಲೈಂಟ್ ಸಿಕ್ಕಿದ್ದಾನೆ ನಿಮಗೆ. ಆ ಕ್ಲೈಂಟ್ ಏನು ಮಾಡ್ತಾನೆ, ನನ್ನೊಂದು ವೆಬ್ಸೈಟ್ ಇದೆ, ಈ ಥರ ಐತೆ, ವೆಬ್ಸೈಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ನನ್ನ ಹತ್ರ ವೆಬ್ಸೈಟ್ ಇದೆ, ನೀನು ಏನಾರ ಟೆಂಪ್ಲೇಟ್ ಡಿಸೈನ್ ಮಾಡ್ಕೊಡು, ಇಲ್ಲ PPT ಥರ ಏನಾರ ಡಿಸೈನ್ ಮಾಡ್ಕೊಡು ಅಂತಾರೆ. ಫಸ್ಟ್ ಏನು ಮಾಡೋಣ, ಇಲ್ಲಿ ಸರ್ಚ್ ಬಟನ್ ಇರುತ್ತೆ. ನೀವು ಕ್ಯಾನ್ವಾ ಯೂಸ್ ಮಾಡ್ಕೊಂಡು ಇಲ್ಲ ಒಂದಿದೆ AI ಸರ್ಚ್ ಅಂತ ಬರುತ್ತೆ. ಸೊ ಪ್ರೋ ವರ್ಸನ್ ಅನ್ಕೋತೀನಿ, ಅದರಿಂದ ಡೈರೆಕ್ಟ್ ಇದು ಮಾಡ್ಬೋದು. ಬಟ್ ಇಲ್ಲಿ ನೋಡಿ, ಇಲ್ಲಿ ಪ್ರೆಸೆಂಟೇಷನ್ ಇರುತ್ತೆ, ಸೋಷಿಯಲ್ ಮೀಡಿಯಾ ಅಂದರೆ ತೋರಿಸ್ತಾರೆ. ಈಗ ಕಂಟೆಂಟ್ ಕ್ರಿಯೇಷನ್ ಏನು ಮಾಡ್ತಿದ್ದೆ, ಆಲ್ಮೋಸ್ಟ್ ಅಲ್ಲಿ ಏನಾದ್ರು ತಮ್ಲೈನ್ ಬೇಕು ಅಂದರೆ, ಅದಾದಮೇಲೆ ಏನಾದರೂ ವೀಡಿಯೋಗೆ ಎಡಿಟ್ ಮಧ್ಯದಲ್ಲಿ ಏನಾದರೂ ಪಿಕ್ಚರ್ಸ್ ಬೇಕು ಅಂದರೆ, ಸೊ ಅದೆಲ್ಲ ಬೇಕು ಅಂದರೆ ಇಲ್ಲಿಂದನೇ ಹಾಕೋಬೋದು. ನೆಕ್ಸ್ಟ್ ಅದಾದಮೇಲೆ ವಿಡಿಯೋ ಪ್ರಿಂಟ್ ಶಾಪ್, ಇದು ಡಾಕ್ಯುಮೆಂಟ್ಸ್ ಮಾಡ್ಬೋದು. ಇಲ್ಲೆಲ್ಲ ನಾನು ಡಾಕ್ಯುಮೆಂಟ್ ಮಾಡಿದ್ದೀನಿ ಅನ್ಕೋತೀನಿ. ಸೊ ಇಲ್ಲಿದೆ ನೋಡಿ, ಇದು ಡಾಕ್ಯುಮೆಂಟ್, ಇದು ಎಲ್ಲ ಡಾಕ್ಯುಮೆಂಟ್ ಮಾಡಿರೋದು. ಆ ಥರ ಡಾಕ್ಯುಮೆಂಟು ಮಾಡ್ಕೋಬೋದು. ಆ ಥರ ಎಲ್ಲ ಮಾಡೋದು ಬೇಜಾನ್ ಆಪ್ಷನ್ಗಳಿದೆ ಕ್ಯಾನ್ವಾದಲ್ಲಿ. ನಾನು ಬೆಸ್ಟ್ ಸಜೆಷನ್ ಏನು ಕೊಡೋಣ ಅಂದರೆ, ನೀವು ಕ್ಯಾನ್ವಾದಲ್ಲಿ ಹೋಗ್ಬಿಟ್ಟು ವರ್ಕ್ ಮಾಡಿ, ಅದಾದಮೇಲೆ ಅರ್ಥ ಆಗುತ್ತೆ. ವಿಡಿಯೋ ನೋಡ್ಕೊಂಡು ಹೋದರೆ ಪಕ್ಕಾ ಅಂದರೆ ಒಂದು ಲೆವೆಲ್ಗೆ ಅರ್ಥ ಆಗಿರುತ್ತೆ ನಿಮಗೆ. ಅಲ್ಲಿ ಹೋಗಿ ನೀವೇನು ವರ್ಕ್ ಮಾಡ್ತೀರಾ ಅವಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಲೆಟ್ಸ್ ಡ್ರಾಪ್. ಸೊ ಬ್ರೋ, ಈಗ ಏನು ಮಾಡೋಣ ಅಂದರೆ, ನಮಗೆ ಟೆಂಪ್ಲೇಟ್ ಇದು ಮಾಡೋದು ಬೇಕಲ್ಲ. ಯಾವ್ದಾದ್ರು ಕ್ಲೈಂಟ್ ಏನಾದ್ರು ಕೇಳ್ತಾರೆ, ಆಗ ಏನು ಮಾಡಿದ್ರೆ ಟೆಂಪ್ಲೇಟ್ ಅಂತ ಹೋಗ್ಬೋದು. ಬಟ್ ಇಲ್ಲಿ ಮಿಲಿಯನ್ಸ್ ಆಫ್ ಟೆಂಪ್ಲೇಟ್ ಇರುತ್ತೆ, ನಿಮ್ಗೆ ಯಾವ ಥರ ಬೇಕಾದ್ರೆ ಸರ್ಚ್ ಮಾಡೋದು. ಇಲ್ಲಿ ಕೆಳಗಡೆ ಆಲ್ರೆಡಿ ಬಂದಿದೆ ನೋಡಿ, ಯಾವ್ಯಾವ ಇಂಡಿಯನ್ ಪ್ಲ್ಯಾನ್ ಟೂರ್ ಅಂದರೆ ಸ್ಲೈಡ್ಗಳ ಥರ ಇರುತ್ತೆ. ಪ್ರೆಸೆಂಟೇಷನ್ಗೆ ಯೂಸ್ ಮಾಡ್ಬೋದು, ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ನೀವೆಲ್ಲ ವಿತ್ ವಿಡಿಯೋ ಇರೋದು ಒಂದೊಂದು ಸಿಗುತ್ತೆ, ಬಟ್ ಆ್ಯನಿಮೇಷನ್ಗಳೆಲ್ಲ ನೀವು ಆ್ಯಡ್ ಮಾಡ್ಬೋದು, ಆ ಥರ ಎಲ್ಲ ಮಾಡ್ಬೋದು. ಸೊ ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂದರೆ, ಈಗ ಬಿಲ್ಡಿಂಗ್ಗೆ ತೊಗೊಳ್ಳೋಣ, ಬಿಲ್ಡಿಂಗ್ ಬೇಡ. ಸೊ ಟ್ರಾವೆಲಿಂಗ್ ಯಾವ್ದಾದ್ರು ಒಂದು ತೊಗೊಳ್ಳೋಣ. ಎಷ್ಟಿದೆ? ಇದು 15 ಇದೆ. ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಅಂತ ಕ್ಲಿಕ್ ಮಾಡೋದ್ರ ಮೇಲೆ ಸೊ ಸಪ್ರೇಟ್ ಪೇಜಲ್ಲಿ ಕಸ್ಟಮೈಸ್ ಮಾಡೋಕ್ಕೆ ಅಂತ ಓಪನ್ ಆಗುತ್ತೆ. ಸೊ ನೀವು ಇದನ್ನ ಲ್ಯಾಪ್ಟಾಪಲ್ಲಿ ಮಾಡಬೇಕು ಅನ್ನೋದೇನಿಲ್ಲ. ನಾನು ಯಾವಾಗಲೂ ಅದೇನು ಅಷ್ಟು ಟೆಂಪ್ಲೇಟ್ ಯೂಸ್ ಮಾಡಿದ್ದೀನಿ, ಅದು ಒಂದು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡಿಲ್ಲ. ನಾನು ಎಲ್ಲ ಇದು ಬ್ರೌಸರೆಲ್ಲ ಹೋಗ್ಬಿಟ್ಟು ಓಪನ್ ಮಾಡಿ ಫೋನಲ್ಲೇ ಇದು ಮಾಡಿರೋದು. ಆ್ಯಂಡ್ ದೆನ್ ಇನ್ನೇನೇನು ಬೇಕು ಅದೆಲ್ಲ ಟೆಂಪ್ಲೇಟ್ಸ್ಗಳು ಏನಾದ್ರು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂದರೆ, ಅದೇನಂದ್ರೂ ಆಲ್ಮೋಸ್ಟ್ ಆಲ್ ಎಲ್ಲ ಅದು ಟ್ಯಾಬ್ಲೆಟಲ್ಲೇ ಮಾಡಿರೋದು. ಈಗ ನೀವೇನು ನೋಡ್ತಾ ಇದ್ದೀರ, ನಾನು ಅದೊಂದು ಟೆಂಪ್ಲೇಟ್ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ಯಾವ್ದು ಇಮೇಜ್ ಇದೆ ಅದೆಲ್ಲ ಈ ಥರ ಬರುತ್ತೆ. ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಯಾರೋ ಒಬ್ರು ಕ್ರಿಯೇಟ್ ಮಾಡಿರ್ತಾರೆ. ನೆಕ್ಸ್ಟ್ ನಮ್ಗೆ ಅದನ್ನ ಎಡಿಟ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿ ಈಗ. ಸೊ ಈಗ ಇಲ್ಲಿ ಬಂದರೆ ನಿಮಗೆ ಎಲಿಮೆಂಟ್ಸ್ ಟೆಂಪ್ಲೇಟ್ಸ್ ಅಂತ ಇರುತ್ತೆ. ಟೆಂಪ್ಲೇಟ್ ನೀವು ಸೆಲೆಕ್ಟ್ ಮಾಡಿರೋದು ಏನಿರುತ್ತೆ ಅದು ಇಲ್ಲಿ ಬರ್ತಾ ಇರುತ್ತೆ. ನೀವು ಬೇಕು ಅಂದರೆ ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡೋದು. ಸೊ ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ. ಡಿಲೀಟ್ ಆಪ್ಷನ್ ಕೊಟ್ಟರೆ ಪೇಜ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗುತ್ತೆ. ಆ್ಯಂಡ್ ದೆನ್ ನಿಮ್ದು ಮಿಸ್ ಆಗಿ ಏನಾದ್ರು ಡಿಲೀಟ್ ಆಯಿತು ಅಂದರೆ ಇಲ್ಲಿ ಅಂಡೋ ಆಪ್ಷನ್ ಇರುತ್ತೆ. ಅಂಡೋ ಆಪ್ಷನ್ ನೋಡಿದ್ರೆ ಇಲ್ಲಿದೆ ನೋಡಿ, ಇಲ್ಲಿ ಅದ್ರ ಮೇಲೆ ನೋಡಿದ್ರೆ ನಿಮ್ದು ಏನು ಕ್ಲಿಕ್ ಡಿಲೀಟ್ ಆಗಿತ್ತು ಆ ಪೇಜ್ ಬರುತ್ತೆ. ಈಗ ನೀವೇನಾದ್ರೂ ಈಗ ಈ ಫಾಂಟ್ ಸೈಜ್ ಬೇಡ ನನಗೆ ಅಂದ್ಬಿಟ್ಟು ಇಲ್ಲಿ ಆಪ್ಷನ್ ಇರುತ್ತೆ ನೋಡಿ, ಈ ಆಪ್ಷನಲ್ಲಿ ಡಿಲೀಟ್ ಏನಾದರೂ ಮಾಡಿದ್ರಿ. ಸೊ ನನಗೆ ಇದು ವಾಪಸ್ ಅದು ಅಲ್ಲೇ ಬರಬೇಕು, ಡಿಲೀಟ್ ಆಗಿದೆ ಅಂತ ಇದು ಮಾಡಿದ್ರೆ ತಿರ್ಗಿ ಅಂಡೋ ಆಪ್ಷನ್ ಮಾಡಿದ್ರೆ ಸೊ ನೀವೇನು ಡಿಲೀಟ್ ಮಾಡಿರ್ತೀರ ಅದು ಇಂಟ್ರೊಡಕ್ಷನ್ ಅದು ಬಂದಿರುತ್ತೆ. ಸೊ ಈಗ ನಾನು ಯಾವ ಪೇಜ್ ಇದು ಮಾಡಲಿ ಅಂದರೆ ಟಾಪಿಕ್ ಈ ಪೇಜ್ ಇದು ಮಾಡ್ತೀನಿ. ಇಲ್ಲಿ ಫಸ್ಟ್ ಇಲ್ಲಿ ಸೈಡಲ್ಲಿರೋ ಎಲಿಮೆಂಟ್ಗಳು ಅರ್ಥ ಮಾಡ್ಕೊಂಡು, ಈ ಎಲಿಮೆಂಟ್ಸ್ಗಳು ಏನು ಅಂದರೆ ಈಗ ನಿಮ್ಗೆ ಏನಾದರೂ ಶೇಪ್ಸ್ ಏನಾದರೂ ಗ್ರಾಫಿಕ್ ಬೇಕು ಆ ಥರ ಬೇಕು ಅಂದರೆ ಈಗ ಗ್ರಾಫಿಕ್ಸ್ ಶೀಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಸುಮಾರು ಒಂದಷ್ಟು ಗ್ರಾಫಿಕ್ಗಳು ಸಿಗುತ್ತೆ. ಇಲ್ಲಿ ಏನೇನು ಇದಿರುತ್ತೆ ಇದೆಲ್ಲ ಬ್ಯಾಕ್ಗ್ರೌಂಡ್ ಇಮೇಜ್ ಮಾಡೋರು ಆ್ಯಡ್ ಮಾಡಿರ್ತಾರೆ. ಅದ್ರ ಸಿಂಪಲ್ ಆಗಿರುತ್ತೆ. ಇದು ಕಿಂಗ್ ಏನಿದ್ರೆ ಪ್ರೋ ವರ್ಷನ್ ಅವ್ರು ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ. ಸೊ ನಿಮ್ಗೆ ಈಗ ಬೇಸಿಕಾಗಿ ಕಲಿತಾ ಇದ್ದೀರಾ, ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದರೆ ಇದೇನು ಪ್ರೋ ವರ್ಷನ್ ಬೇಕಾಗಿಲ್ಲ. ಆ್ಯಂಡ್ ಆ ಎಲಿಮೆಂಟ್ಸ್ ಅವ್ರು ವರ್ಕ್ ಮಾಡಿದ್ರೆ ಈಗ ಯಾವುದೋ ಒಂದು ನಿಮಗೆ ಈಗ ಕರ್ನಾಟಕದಲ್ಲಿ ಹಂಪಿ ಯಾವುದೋ ಒಂದು ವಿಲೇಜ್ ಬೇಕು, HMP ಹಂಪಿ ಅಂತ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಇಮೇಜ್ ಬರುತ್ತೆ ಅಂದ್ಕೊಳ್ಳಿ, ಒಂದು ನನಗೆ ಇಮೇಜ್ ಇಷ್ಟ ಆಗುತ್ತೆ ಅಲ್ಲಿ ಆ್ಯಡ್ ಮಾಡಬೇಕು ಅಂದಾಗ ಸೊ ಇಲ್ಲಿ ಬ್ರೌಸರ್ಗೆ ಹೋಗಿ ಒಂದು ಎಲಿಮೆಂಟ್ಗೆ ಕ್ಲಿಕ್ ಮಾಡಿ. ಸೊ ಇಲ್ಲಿದ್ದು ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಡಬಲ್ ಟ್ಯಾಪ್ ಮಾಡಿ ಇಲ್ಲ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಅದ್ರ ಮೇಲೆ ಇದು ಮಾಡಿ. ಇಷ್ಟಕ್ಕೆ ಬೇಕು ಅಂದರೆ ಇದು ಫಿಕ್ಸು. ಕೆಳಗಡೆ ಹೋಗ್ಬೇಕು ಅಂದರೆ ಈ ಥರ ಹಾಕ್ಸೋದು, ಸೈಡ್ಗೆ ಬೇಕು ಅಂದರೆ ಎಷ್ಟು ಸೈಜ್ ಬೇಕಾದ್ರೆ ಅದೆಲ್ಲ ಕುಣಿಸ್ಬೋದು. ನಾನು ಆಗಲೇ ಏನು ಹೇಳ್ತಾ ಇದ್ದೀನಿ ಅಂದರೆ ನೀವೇ ಹೋಗ್ಬಿಟ್ಟು ಟ್ರೈ ಮಾಡಿ. ಅಲ್ಲಿವರೆಗೂ ನಿಮಗೆ ಗೊತ್ತಾಗಲ್ಲ. ನೀವೇ ಹೋಗಿ ಯಾವಾಗ ಟ್ರೈ ಮಾಡ್ತೀರೋ ನೋಡಿ ಆವಾಗ ನೀವು ಕಲಿಯೋಕ್ಕೆ ಸ್ಟಾರ್ಟ್ ಆಗ್ತೀರಾ. ಸೊ
ಇದು ಲಿಂಕ್ ಬರುತ್ತೆ ಎಲಿಮೆಂಟ್ಸು. ಆ್ಯಂಡ್ ದೆನ್ ಅಲ್ಲಿಂದ ಒಂದು ಇಮೇಜ್ನ ನಾನು ಡ್ರ್ಯಾಗ್ ಮಾಡ್ತೀನಿ ಅಂದರೆ ಇಮೇಜಸಲ್ಲಿ ಇದಿಷ್ಟೊಂದಿದೆ. ಸೊ ಈ ಇಮೇಜ್ ನನಗೆ ಇಷ್ಟ ಆಯಿತು, ಇದನ್ನು ಡಬಲ್ ಕ್ಲಿಕ್ ಮಾಡ್ಕೊಂಡು ಸೊ ಕ್ಯಾನ್ವಾ ಟೆಂಪ್ಲೇಟ್ ಇಲ್ಲಿ ಬರ್ತೀರಾ, ಇದನ್ನ ಇಲ್ಲಿ ಒಂದು ಡ್ರ್ಯಾಗ್ ಒಬ್ಬರು ಇಲ್ಲ ಆಗಿದೆ ನೋಡಿ, ಇದು ಡ್ರ್ಯಾಗ್ ಮಾಡಿ ಅಲ್ಲಿ ಎಲಿಮೆಂಟಲ್ಲಿ ಹಾಕೋ. ಆ ಎಲಿಮೆಂಟ್ ನಾನು ಏನಕ್ಕೆ ಹಾಕ್ತೀನಿ ಅಂದರೆ ಎಲಿಮೆಂಟು ಸೊ ಇಮೇಜ್ ಆ ಕಡೆ ಈ ಕಡೆ ಕೂರಬಾರ್ದು ಅಂತ ಅದೊಂದು ಎಲಿಮೆಂಟ್ ಹಾಕಿದ್ರೆ ನೀಟಾಗಿ ಪರ್ಫೆಕ್ಟಾಗಿ ಅದ್ರಲ್ಲಿ ಕೂರುತ್ತೆ. ಈಗ ನಿಮ್ಗೆ ಬ್ಲರ್ ಇದೆ ಅಲ್ವಾ ಇದು, ಸೊ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮೂವ್ ಮಾಡಿ ಅದು ಬ್ಲರ್ ಹೋಗೋವರೆಗೂ ನೀವು ಇಮೇಜ್ ಎನ್ಲಾರ್ಜ್ ಮಾಡ್ಬೋದು. ಸೊ ನೋಡಿ ಈಗ ಪರ್ಫೆಕ್ಟಾಗಿ ಕೂರ್ತಲ್ವ, ಈ ಥರ ರೈಟ್ ಕ್ಲಿಕ್ ಮಾಡಿಕೊಂಡು ಎರಡು ಎಲ್ಲೆಲ್ಲಿ ಬೇಕಾದ್ರೆ ಕುಣಿಸ್ಕೋಬೋದು. ಅದಾದಮೇಲೆ ಈಗ ನಿಮ್ಗೆ ಇದು ಇಮೇಜ್ದು ಏನೈತೆ ಅಂದರೆ ಸೊ ಸಿಂಪಲಾಗಿ ತೋರಿಸ್ತಿದ್ದೀನಿ, ನಾನೇನು ಟೆಂಪ್ಲೇಟ್ ಇಲ್ಲಿ ಕ್ರಿಯೇಟ್ ಮಾಡ್ತಿಲ್ಲ, ಕ್ರಿಯೇಟ್ ಮಾಡಿದ್ರೆ ಟೆಂಪ್ಲೇಟ್ ಬೇಕಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ನಮ್ಗೆ ಏನಿದೆ ಅಂದರೆ ಇಲ್ಲಿ ಅಬೌಟ್ ಕಂಪ್ನಿ, ಫನ್ ಫ್ಯಾಕ್ಟ್, ಇದು ಫನ್ ಆ್ಯಕ್ಟಿವಿಟೀಸ್, ಟ್ರಾವೆಲ್ ಪ್ಲಾನ್ಸ್ ಅದೆಲ್ಲ ಹಿಂದೆ ಮುಂದೆ ಬರ್ತಿದೆ. ಆ್ಯಂಡ್ ದೆನ್ ಈ ಟಾಪಿಕ್ ಆಫ್ ದಿ ಡಿಸ್ಕಷನ್ ಅಂತಿದೆಯಲ್ಲ ಅದ್ರದ್ದು ಏನು ಮಾಡ್ತಿದ್ದಾನೆ ಇಮೇಜ್ ಮೇಲ್ಗಡೆ ಹೋಗಿ ಕೂತ್ಕೊತಿದೆ. ಆ ಇಮೇಜ್ ಬರಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೋರ್ ಆಪ್ಷನ್ ಇದೆಯಲ್ಲ, ಮೋರ್ ಆಪ್ಷನಲ್ಲಿ ಅದನ್ನ ಲೇಯರ್ ವೈಸ್ ಇರುತ್ತಲ್ಲ, ಲೇಯರ್ ಕ್ಲಿಕ್ ಮಾಡಿ. ಲೇಯರ್ನ ಬ್ರಿಂಗ್ ಟು ಫ್ರಂಟ್ ಅಂತ ಕೊಟ್ಟರೆ ನೋಡಿ ಈಗ ಈ ಇಮೇಜು ಬ್ರಿಂಗ್ ಟು ಬ್ಯಾಕ್ ಹೋಗ್ತು, ಅದು ಅದ್ರ ಮೇಲೆ ಬಂದು ಕೂತ್ಕೋತು. ಈಗ ನಾನು ಅದನ್ನ ಮೂವ್ ಮಾಡಿದ್ರು ಸೊ ಹಂಪಿ ನೋಡೋರಲ್ಲ ಬ್ರೋ, ಇಷ್ಟೇ ಕ್ಯಾನ್ವಾ. ಈ ಥರ ನೀವು ಹಿಂದೆ ಮುಂದೆ ಏನು ಬೇಕು ಆ ಥರ ಎಲಿಮೆಂಟ್ ಆಡಿಸ್ಬೋದು. ಸೊ ನನಗೆ ಈ ಎಲಿಮೆಂಟ್ ಬೇಡ ಅನಿಸ್ತಿದೆ, ಅವ್ರು ಕೊಟ್ಟಿರೋದು ಚೆನ್ನಾಗಿದೆ, ಡಿಲೀಟ್ ಮಾಡ್ತೀನಿ. ಸೊ ಈ ಎಲಿಮೆಂಟ್ ಡಿಲೀಟ್ ಇಮೇಜ್ ಮತ್ತು ಫ್ರೇಮ್ ಕೇಳುತ್ತೆ. ನೀನು ಇಮೇಜ್ ಹಾಕಿದ್ರೆ ಮಾತ್ರ ಇಮೇಜ್ ಡಿಲೀಟ್ ಆಗುತ್ತೆ, ಬಟ್ ಫ್ರೇಮ್ ಅಲ್ಲೇ ಉಳಿಯುತ್ತೆ. ನನಗೆ ಫ್ರೇಮು ಬೇಡ ಅಂದಾಗ ಫ್ರೇಮ್ನು ಡಿಲೀಟ್ ಮಾಡ್ಬೋದು. ಆ್ಯಂಡ್ ದೆನ್ ಇದೇ ಥರ ನಿನ್ಗೆ ಯಾವ್ದಾದ್ರು ಎಲಿಮೆಂಟ್ ಬೇಕು ಅಂದರೆ ಸರ್ಚ್ ಮಾಡ್ಬೋದು. ಇಲ್ಲಿ ಶೇಪ್ಸ್, ಪ್ರೋಸೆಸ್, ಫ್ರೇಮ್ಸ್ ಅಂತೆಲ್ಲ ಇರುತ್ತೆ. ಸೊ ನೀನು ಯಾವ್ದು ಬೇಕು ಅದು ಇದು ಮಾಡಿದೆ. ನಾನು ಪದೇ ಹೇಳ್ತಿದ್ದೀನಿ, ನನ್ನ ವೀಡಿಯೋ ನೋಡ್ಬಿಟ್ಟು ನೀವು ಕಲಿತೀನಿ ಅಂದರೆ ಇಂಪಾಸಿಬಲ್, ಯಾರು ವೀಡಿಯೋ ನೋಡ್ಬಿಟ್ಟು ಕಲಿಯೋಕ್ಕಾಗಲ್ಲ. ಸೊ ಏನು ಮಾಡಿ ಅಂದರೆ ಬೆಸ್ಟ್ ನಾನು ಏನು ಹೇಳ್ತೀನಿ ಅದನ್ನ ಕೇಳಿಸ್ಕೊಂಡು ಕ್ಯಾನ್ವಾದಲ್ಲಿ ಹೋಗ್ಬಿಟ್ಟು ನೀವು ಒಂದು ಸಲ ಅಲ್ಲ 2 ಸಲ ಟ್ರೈ ಮಾಡಿ, ಪಕ್ಕಾ ನಿಮ್ಗೆ ಬರುತ್ತೆ. ಇದೇ ಅಂತಲ್ಲ ಯಾವುದಾದ್ರೂ ಒಂದು ಟೆಂಪ್ಲೇಟ್ ತೊಗೊಂಡು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಪಕ್ಕಾ ಕಲಿತೀರಾ. ಯಾರು ಕ್ಲೈಂಟ್ ಸಿಕ್ಕರೆ ಮಾಡಿಕೊಡಿ. ದೆನ್ ನೆಕ್ಸ್ಟ್ ಸ್ಟೆಪ್ ಮೂವ್ ಆಗೋಣ ಅಂದರೆ ಟೆಕ್ಸ್ಟ್. ಈಗ ಎಷ್ಟೊಂದು ಫಾಂಟ್ ಸಿಗುತ್ತೆ ನನಗಿಲ್ಲಿ, ಬೆಜ್ಜಾನ್ ಫಾಂಟ್ಸ್ಗಳಿರುತ್ತೆ ಬ್ರೋ. ಕ್ಯಾನ್ವಾದಲ್ಲಂತೂ ನಿಮ್ಗೆ ಎಷ್ಟು ಫಾಂಟ್ಸ್ ಬೇಕು ಅಷ್ಟು ಫಾಂಟ್ ಸಿಗುತ್ತೆ. ಸೊ ನನಗೀಗ ಟೆಕ್ಸ್ಟ್ ಇದೆ ಅಲ್ವ, ನನಗೀಗ ಟಾಪಿಕ್ ಆಫ್ ದಿ ಡಿಸ್ಕಷನ್ ಈ ಥರ ಇರೋದು ಬೇಡ. ಸೊ ನಾನು ಇದೇನು ಮಾಡ್ತೀನಿ ಅಂದರೆ ಸೈಡಲ್ಲಿ ಇಲ್ಲಿ ತೊಗೊಂಡೋಗಿ ಡಬಲ್ ಟ್ಯಾಪ್ ಮಾಡಿ ಆಯ್ತು ಸೈಡಲ್ಲಿ ಇಟ್ಟಿರೋಣ. ಬ್ರೋ ನಂದು ಮೌಸು ವರ್ಕ್ ಆಗ್ತಿಲ್ಲ, ಇಲ್ಲ ಅಂದರೆ ನಾನು ರೈಟ್ ಕ್ಲಿಕ್ ಆ ಥರ ಇರ್ತಿದೆ, ಇದ್ರ ಮೇಲೆ ಇದು ಮಾಡ್ತೀನಿ. ಸೊ ನನಗೀಗ ಇದು ಗೋಲ್ಡನ್ ಟೈಪ್ ಇದೆ, ಇದ್ರ ಮೇಲೆ ಇದಾಯಿತು, ಒಂದು ಕ್ಲಿಕ್ ಮಾಡಿ ಅದು ಬರುತ್ತೆ. ದೆನ್ ಅದು ಬಂದಾದ್ಮೇಲೆ ಏನು ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಏನು ಬೇಕೀಗ ನಂದೆ ಆಡಿನೆಕ್ಸ್ ಟೆಕ್ ಅಂತ ಕೊಡ್ತೀನಿ, ಟೆಕ್ ಅಂತ ಕೊಟ್ಟಿಲ್ಲ. ಸೊ ಇದನ್ನ ಎಷ್ಟು ಎನ್ಲಾರ್ಜ್ ಬೇಕು ಆ ಥರ ಎನ್ಲಾರ್ಜ್ ಮಾಡ್ಬೋದು. ಇದನ್ನ ತಂದ್ಬಿಟ್ಟು ದೆನ್ ಇದಾಯಿತು. ನೆಕ್ಸ್ಟ್ ಅದ್ರ ಮೇಲೆ ಅದೇ ಥರ ಡಬಲ್ ಕ್ಲಿಕ್ ಮಾಡ್ಬಿಟ್ಟು ಎಲ್ಲಿ ಬೇಕಲ್ಲಿ ಮೂವ್ ಮಾಡ್ಕೊಡಿ, ಈ ಥರ ಕೊರುತ್ತೆ. ಸೊ ಇದು ಬೇಸಿಕ್ ಥಿಂಗ್ಸ್. ನೀವು ಒಂದ್ಸಲ ಇದು ಮಾಡಾದ್ಮೇಲೆ ಏನೇನು ಬೇಕು ಅದೆಲ್ಲ ಕ್ಲಿಕ್ ಮಾಡ್ಬೋದು. ಈಗ ಟಾಪಿಕ್ ಆಫ್ ದಿ ಡಿಸ್ಕಷನ್ನು ನಿಮ್ಗೆ ಚೇಂಜ್ ಮಾಡಬೇಕು ಅಂದ್ರೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಡಬಲ್ ಕ್ಲಿಕ್ ಮಾಡೋದಕ್ಕೆ ಪೂರ್ತಿ ಬ್ಲೂ ಅಲ್ಲಿ ಇದಾಗುತ್ತೆ, ಬಟ್ ನೀವು ಡಿಲೀಟ್ ಮಾಡಿದ್ರೆ ಪೂರ್ತಿ ಬ್ಲೂ ಆಗದೆ ಡಿಲೀಟ್ ಆಗುತ್ತೆ. ಸೊ ಇನ್ನೊಂದ್ಸಲ ಅದ್ರ ಮೇಲೆ ಟಾಪ್ ಮಾಡಿ, ಆಗ ಒಂಥರ ಲೈನ್ ಬಾರ್ ಥರ ಬರುತ್ತೆ. ನಿಮ್ಗೆ ಯಾವ್ದು ಹೊಡ್ಬೇಕು ಅದು ಇದು ಮಾಡೋಣ. ಟಾಪಿಕ್ ಆಫ್ ದಿ ಟೂರ್ ಅಂತ ಕೊಡೋಣ ನಾವು, ಟೂರ್ ಅಂತ ಕೊಟ್ಟರೆ ಎಂಟರ್ ಹೇಳಿದ್ರೆ ಸೊ ಇದಿಷ್ಟು ಇರುತ್ತೆ. ನಿಮ್ದು ಏನೇನು ಬೇಕು ಅಲ್ಲಿ ಕೂರಿಸ್ಬೋದು. ಸೊ ಈ ಟೆಂಪ್ಲೇಟ್ ಇಷ್ಟು ಡಿಸೈನ್ ಮಾಡಿದಾಯ್ತು. ನೆಕ್ಸ್ಟ್ ಬ್ರ್ಯಾಂಡ್ ನಾವು ಹೋಗೋದು ಬೇಡ. ಅಪ್ಲೋಡ್ಸ್ ಅಂದರೆ ನಿಮ್ದು ಯಾವ್ದಾದ್ರು ಫೈಲ್ ಏನಾದ್ರು ಅಪ್ಲೋಡ್ ಮಾಡಬೇಕು ಅಂದರೆ ಫ್ರಮ್ ಅನದರ್ ಯಾವುದಾದ್ರು ವೀಡಿಯೋದಿಂದ ಅಪ್ಲೋಡ್ ಮಾಡೋಕೆ ನಿಮ್ಮ ಗ್ಯಾಲರಿಲಿ ಇತ್ತು ಅಲ್ಲಿಂದ ಅಪ್ಲೋಡ್ ಮಾಡಬೇಕು ಅಂದರೆ ಯು ಕ್ಯಾನ್ ಡೂ ದಟ್ ಈಸಿಲಿ. ಅಂದರೆ ಫೋನಲ್ಲಿ ಸೇವ್ ಮಾಡಿರ್ತೀರ ಅಲ್ಲಿಂದ ಅಪ್ಲೋಡ್ ಫೈಲ್ ಅಂತ ಹಾಕ್ಕೊಂಡು ಅಪ್ಲೋಡ್ ಮಾಡ್ಬೋದು. ಅದು ಸಖತ್ ಅಪ್ಲೋಡ್ ಅಂತ ಫೈಲ್ಸ್ ಅಂತ ಕೊಟ್ಟರೆ ನಿಮ್ಮ ಗ್ಯಾಲರಿಲಿ ಏನಿರುತ್ತೆ ಎಲ್ಲ ಓಪನ್ ಆಗುತ್ತೆ. ಸೊ ಅದನ್ನ ಅಪ್ಲೋಡ್ ಮಾಡ್ಬೋದು. ಇದೆಲ್ಲ ನೀವೇನೇನು ನೋಡ್ತೀರಿ ಇದೆಲ್ಲ ನಾನು ಫೈಲಿಂದನೇ ಅಪ್ಲೋಡ್ ಮಾಡಿ ವೀಡಿಯೋ ಮಾಡಿರೋದು. ಅದೇ ಆಡಿನೆಕ್ಸ್ ಅಂತ ಹೇಳೋದಲ್ಲ, ಆ ಚಾನಲಲ್ಲೆಲ್ಲ ವೀಡಿಯೋ ಇರುತ್ತೆ, ಬೇಕು ಅಂದರೆ ಅಲ್ಲೋಗಿ ನೋಡಿ. ನೆಕ್ಸ್ಟ್ ಟೂಲ್ಸ್ ಏನೇನಿದೆ ಅಂದರೆ ವಾಟರ್ ಮಾರ್ಕ್, ಕಲರ್ ಮಾರ್ಕ್ ಅದೆಲ್ಲ ಬೇಕು. ಎಲ್ಲ ಬೇಸಿಕ್ ಥಿಂಗ್ ಪದೇ ಹೇಳ್ತಿದ್ದೀನಿ. ನೀವೇ ವರ್ಕ್ ಮಾಡಿದ್ರೆ ಈಸಿಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಸಲ್ಲಿ ಇನ್ನೂ ಯಾವ್ದಾದ್ರು ಪ್ರಾಜೆಕ್ಟ್ ನಿಮ್ಮ ಮಧ್ಯದಲ್ಲಿ ಆ್ಯಡ್ ಮಾಡ್ಬೋದು. ಅಂದರೆ ನೀವು ಮಾಡಿರೋ ಪ್ರಾಜೆಕ್ಟಲ್ಲಿ ಇದು ಮಾಡೋದು. ಸೊ ಆಗಲೇ ಇಮೇಜ್ ಹೇಳಿದ್ಮೇಲೆ ಹಿಂಗೆ ಡಬಲ್ ಕ್ಲಿಕ್ ಮಾಡಿ ತಂದಿಲ್ಲಿಟ್ರೆ ಆ ಇಮೇಜಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಅದಾದಮೇಲೆ ನೀವು ಯಾವ್ಯಾವ ಥರ ಬೇಕು ಅದೆಲ್ಲ ಇದು ಮಾಡ್ಬೋದು, ಮೂವ್ ಮಾಡ್ಬೋದು. ಆ್ಯಂಡ್ ದೆನ್ ಇದನ್ನ ರೀಸೈಜ್ ಮಾಡೋಣ ಅಂದರೆ ನಾನು ಆಗಲೇ ಏನು ಕೇಳಿ ಎಲಿಮೆಂಟ್ ಹಾಕ್ಬಿಟ್ಟು ಮಾಡಿದರೆ ರೀಸೈಜ್ ಮಾಡಬೇಕಾದ್ರೆ ಎಲಿಮೆಂಟ್ ಒಳಗೆ ಇಮೇಜ್ ಇದೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ದರೆ ಈ ಥರ ಅರ್ಧಂಬರ್ಧ ವರ್ಕ್ ಆಗುತ್ತೆ.
ಸೊ ಎಲಿಮೆಂಟ್ ಹಾಕಿ ಯಾವ್ದಾದ್ರು ಶೇಪ್ ಎಲಿಮೆಂಟಲ್ಲಿ ಕೊಟ್ಟು ಅದಾದ್ಮೇಲೆ ಇಮೇಜ್ ಹತ್ರ ಡ್ರ್ಯಾಗ್ ಮಾಡಿ ಆಗ ಚೆನ್ನಾಗಿ ಬರುತ್ತೆ ಇದು. ಸೊ ಇದಾಗ್ತು. ನೆಕ್ಸ್ಟ್ ಆ್ಯಪ್ಸ್ ಮ್ಯಾಜಿಕ್ ಟೂಲ್ಸ್ ಅವೆಲ್ಲ ನಮ್ದೆಲ್ಲ ಬ್ಯಾಕ್ಗ್ರೌಂಡ್ದು ಏನಾದರೂ ಬೇಕು ಅಂದರೆ ಯೂಸ್ ಮಾಡ್ಬೋದು. ಇವೆಲ್ಲ ಟೂಲ್ಸ್ ನೀವೇ ಯೂಸ್ ಮಾಡ್ತೀರಾ. ಆ್ಯಂಡ್ ಈಗ ಆ್ಯನಿಮೇಷನ್ ಮೈನ್ ಪಾರ್ಟ್ ಬರೋಣ. ಸೊ ಈಗ ಏನಿದೆ ಅಂದರೆ ನೀವು ಯಾವ್ದಾದ್ರು PPT ಪ್ಲೇ ಮಾಡ್ತೀರಾ. ಆ PPT ಪ್ಲೇ ಮಾಡಿದಾಗ ಏನಂದರೆ ಡೈರೆಕ್ಟಿಂಗ್ ಬರ್ತಿದೆ. ಈಗ ಫುಲ್ ಸ್ಕ್ರೀನ್ಗೆ ಹಾಕ್ತೀನಿ ನೋಡಿ ಇನ್ನು. ಸೊ ಡೈರೆಕ್ಟ್ ಈ ಥರ ಬರ್ತಿದೆ ಅಂದರೆ ಯಾರಿಗೂ ಒಂದು ಸ್ವಲ್ಪ ನೋಡೋಕೆ ಇದಾಗಲ್ಲ. ಈ ಥರ ಬರ್ತಾ ಇರುತ್ತೆ ಅಂದರೆ ಒಂದು ಸ್ವಲ್ಪ ಇಂಟ್ರಾಕ್ಷನ್ ತರಲ್ಲ ಅವ್ರ ಹತ್ರ. ಆಗ ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ ಆ್ಯನಿಮೇಷನ್ ಇದು ಕ್ಯಾನ್ವಾದವ್ರು ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೆ ಮಾತ್ರ ಬೆಸ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿ ಆ್ಯನಿಮೇಷನ್ ಅಂತ ಇತ್ತಲ್ಲ, ಈ ಆ್ಯನಿಮೇಷನಲ್ಲಿ ಕ್ಲಿಕ್ ಮಾಡ್ತೀರಾ. ಸೊ ನಿಮ್ಗೆ ಯಾವ ಥರ ಲೆಟರ್ ಬರಬೇಕು, ಹಿಂಗೆ ಟ್ರಾವೆಲಿಂಗ್ ಪ್ಲಾನ್ಸ್ ಅಂತ ಬರಬೇಕಾ, ಇಲ್ಲ ಈ ಥರ ಮೇಲಿಂದೆಲ್ಲ ಬರಬೇಕಾ, ಆ ಥರ ಅಂದರೆ ನಿಮ್ಗೆ ಯಾವ್ದು ಬೇಕು ಸ್ಪೀಡ್ ಅದೆಲ್ಲ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅದೆಲ್ಲ ಕ್ಯಾನ್ವಾ ಪ್ರೋ ಇರೋರ ಹತ್ರ ಇರೋದು. ಡೈರೆಕ್ಷನ್ ಅಡ್ಜಸ್ಟ್ ಮಾಡೋಕ್ಕಲ್ಲ. ಬಟ್ ಫಾಂಟ್ಸ್ದು ಮತ್ತು ಏನೇನು ಬೇಕು ಅದೆಲ್ಲ ಇರುತ್ತೆ. ಸೊ ನಾನು ಈಗ ಇಷ್ಟ ಆಯ್ತು, ಇದು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮ್ಗೆ ಆ್ಯನಿಮೇಷನ್ ಬೇಡ ಅಂದರೆ ಡೈರೆಕ್ಟ್ ಇಲ್ಲಿ ರಿಮೂವ್ ಆ್ಯನಿಮೇಷನ್ ಅಂತಿರುತ್ತೆ. ಸೊ ಅಲ್ಲಿ ರಿಮೂವ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಇದಿಷ್ಟೇ ಇದಾದರೆ ಚೆನ್ನಾಗಿ ಕಾಣಲ್ಲ. ಸೊ ಫ್ಲೈಟ್ ಏನು ಮಾಡೋಂದರೆ ಅದನ್ನು ಆ್ಯನಿಮೇಷನ್ ಮಾಡೋದು. ನಿಮ್ಗೆ ಏನು ಇಮೇಜ್ ಹಾಕ್ತೀರ ಅದೆಲ್ಲ ಆ್ಯನಿಮೇಷನ್ ಮಾಡೋದು. ಸೊ ಇದಕ್ಕೂ ಇಮೇಜ್ ಆ್ಯನಿಮೇಷನ್ ಇದು ಕೊಡ್ತೀನಿ. ಆ್ಯಂಡ್ ದೆನ್ ಯಾವುದ್ಯಾವ್ದಿದೆ ಅಲ್ಲೆಲ್ಲ ಆ್ಯನಿಮೇಷನ್ ಕೊಡ್ಕೊಂಡು ಹೋಗ್ತೀನಿ. ನೋಡಿ ಈಗ ಈ ಥರ ಬರುತ್ತೆ. ಆ್ಯಂಡ್ ದೆನ್ ಈ ಥರ ಇರಲಿ. ಆ್ಯಂಡ್ ದೆನ್ ಇದು ಬ್ಲರ್ರಾಗಿ ಬರಲಿ ಒಂದು ಸ್ವಲ್ಪ. ಅಂದರೆ ಸ್ಪೀಡ್ನೆಲ್ಲ ಕೂರ್ಸೋಕ್ಕಾಗಲ್ಲ ನಾನು, ಬಟ್ ಆ್ಯನಿಮೇಷನ್ ಮಾಡ್ಬೋದು. ಇದು ಈ ಥರ ಬರಲಿ, ಇಲ್ಲ ಸ್ಕ್ರ್ಯಾಚಲ್ಲಿ ಬರಲಿ ಇದು. ಆ್ಯಂಡ್ ದೆನ್ ಇದೊಂದು ಏನಿದೆ ಇದನ್ನು ಎಫೆಕ್ಟ್ಸಲ್ಲಿ ಹೋಗಿ ಕೊಡ್ತೀನಿ ಅಂದರೆ, ಸೊ ಎಫೆಕ್ಟು ಎಷ್ಟು ರೌಂಡ್ ಆಗಿರಬೇಕು ಆ ಥರ. ಅಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಏನು ಕುಣಿಸಿದ್ದೀರ ಅದು ರೌಂಡು, ಅಂದರೆ ಪ್ಯಾಡಿಂಗಲ್ಲಿ ಇದು ಬರುತ್ತಲ್ಲ ರೌಂಡ್ ಶೇಪ್ ಬರುತ್ತಲ್ಲ, ಸೊ ಅದನ್ನ ತಗೊಳುತ್ತೆ. ಸ್ಪ್ರೆಡ್ ಅಂದರೆ ಅದು ಎಷ್ಟಾಗಲ ಬೇಕೋ ಅದೆಲ್ಲ ಸ್ಪ್ರೆಡ್ ಮಾಡ್ಬೋದು. ಈ ಥರ ಒಂದು 100% ಕೊಟ್ಟಿರೋ ಟ್ರಾನ್ಸ್ಪರೆಂಟ್. ಆ್ಯಂಡ್ ನಿಮ್ಗೆ ಏನಾದರೂ ಬೇಕು ಅಂದರೆ ಶೈನಿಂಗ್ ವರ್ಲ್ಡ್ ಥರ ಆ್ಯಡ್ ಮಾಡ್ಬೋದು. ಬಟ್ ನನಗೆ ಅದೆಲ್ಲ ಇಷ್ಟ ಇರಲಿ ಬಿಡಿ ಬ್ರೋ, ಇದೇ ಇರಲಿ. ಸೊ ಇದೇ ಇರುತ್ತೆ. ನಿಮ್ಮ ಕಲರ್ ಚೇಂಜ್ ಮಾಡಬೇಕು ಅಂದರೆ ಅಲ್ಲೇ ಕಲರ್ ಆಪ್ಷನ್ ಕೊಟ್ಟಿರ್ತಾರೆ. ಯು ಕ್ಯಾನ್ ಡೂ ದಟ್. ದೇರ್ ಆರ್ 4 lakhs ಕಲರ್ಸ್ ಇರುತ್ತೆ. ಯಾವ್ದು ಬೇಕು ಅದೆಲ್ಲ ನಾನು ರೆಡ್ಗೆ ಡ್ರ್ಯಾಗ್ ಮಾಡಿರ್ತೀನಿ. ಸೊ ಇದು ಓಕೆ ಇದೆ. ಆ್ಯಂಡ್ ದೆನ್ ಈಗ ನಾವೀಗ ಏನು ಮಾಡ್ದೋ ಅಷ್ಟೆಲ್ಲ ಈಗ ತೋರಿಸ್ತೀನಿ. ಸೊ ಈ ಪೇಜಲ್ಲಿ ಇರ್ತೀರಾ. ಆ್ಯಂಡ್ ದೆನ್ ಈಗ ಹೆಂಗೆ ಕಾಣಿಸುತ್ತೆ ನೋಡಿ. ನೀವೇನೋ ಪ್ರೆಸೆಂಟೇಷನ್ ಮಾಡ್ತಾ ಇರ್ತೀರ, ಇದು ಹಾಕೊಂಡು ಹೋಗ್ತಾ ಇದ್ರೆ ಸ್ಲೈಡ್ ಹಾಕೊಂಡು ಚೆನ್ನಾಗಿರಲ್ಲ. ಬಟ್ ಇವಾಗ ಆನಿಮೇಷನ್ ನೋಡಿ ಈ ಥರ ಬರೋದಕ್ಕೂ ಬಟ್ ಹಾಗೆ ಸಿಂಪಲಾಗಿ ಇದು ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಹಿಂದೆ ಹೋಗಿ ಹಿಂಗೆ ಹೋಗ್ತಾ ಇದ್ದೀರ ಅಂದರೆ ಆನ್ ಎಕ್ಸಿಟ್ ಆಗಬೇಕಾದ್ರೂ ಒಂದಷ್ಟು ಫೀಚರ್ಸ್ ಬರುತ್ತೆ. ಇದು ಎಕ್ಸಿಟ್ ಎಂಟ್ರಿ ಆಗಬೇಕಾದ್ರೂ ಒಂದಷ್ಟು ಫೀಚರ್ಸ್ ಬರುತ್ತೆ. ಸೊ ಆ ಥರ ಯಾವ ಥರ ಇರುತ್ತೆ ಅಂತ. ಸೊ ಇನ್ನೊಂದು ಅದೇ ಥರ ಟೆಂಪ್ಲೇಟ್ ಆನ್ ಮಾಡೋಣ. ಈಗ ರನ್ ಆ್ಯಕ್ಟಿವಿಟಿ ಅಂತಿದೆ. ಇಲ್ಲಿ ಏನು ಮಾಡೋಣ ಅಂದರೆ ಫ್ಲೈಟ್ಗೆ ಆ್ಯನಿಮೇಷನ್ ಕೊಡೋದು. ಆ್ಯನಿಮೇಷನ್ ಯಾವ ಥರ ಕಾಣೋಣ ಅಂದರೆ ಫ್ಲೈಟು ಆರ್ಕೋ ಬಂದು ಅಲ್ಲಿ ನಿಂತ್ಕೊಂಡಿರೋ ಥರ ಕಾಣೋಣ. ಸೊ ನೋಡಿ ಇಲ್ಲಿ ಒಂದು ಸ್ವಲ್ಪ ಆರ್ಕೋ ಬಂದು ನಿಂತ್ಕೊಂಡಿಲ್ಲ. ಬೇರೆದು ಎಷ್ಟೊಂದಿದೆ, ಇದೆಲ್ಲ ನೀವೇ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನೋಡಿ. ಇದಕ್ಕೆ ಇದು ಈ ಥರ ಆ್ಯನಿಮೇಷನ್ ಕೊಡೋಣ. ಆ್ಯಂಡ್ ದೆನ್ ಇದಕ್ಕೆ ಒಂದು ಸ್ವಲ್ಪ ಸೈಡಿಂದ ಬರೋ ಥರ ಕಾಣೋಣ. ಆ್ಯಂಡ್ ದೆನ್ ಈ ಕಾರ್ಗೆ ಏನು ಮಾಡೋಣ ಅಂದರೆ ಈ ಥರ ಇದು ಕೂಡ ಬ್ಲರಲ್ಲಿ ಬರೋಣ ಅಂತ ತಗೋಣ. ಆ್ಯಂಡ್ ದೆನ್ ಓಕೆ, ಇಲ್ಲಿ ಎಷ್ಟೊಂದು ಆ್ಯನಿಮೇಷನ್ಗಳು ಇರುತ್ತೆ. ನಿಮ್ಗೆ ಯಾವ್ದು ಬೇಕು ಅದು ಯೂಸ್ ಮಾಡ್ಕೊಳ್ಳಿ. ಸೊ ಈಗ ತೋರಿಸ್ತೀನಿ ನೋಡಿ. ಈ ಪೇಜಲ್ಲಿ ಇರ್ತೀರಾ ನೀವು. ವೆನ್ ಯು ಮೂವ್ ಟು ದಿಸ್ ಪೇಜ್ ನೋಡಿ ಯಾವ ಥರ ಬರ್ತೀರ ಅಂದರೆ ನೀವು ಈ ಥರ ಏನು ಮಾಡ್ತೀರಾ ಅಂದರೆ ಪ್ರೆಸೆಂಟೇಷನ್ ಮಾಡ್ತಿರ್ತೀರಿ. ಎಲ್ಲರೂ ನೀವು ಪ್ರೆಸೆಂಟೇಷನ್ ನೋಡಬೇಕು ಅಂದರೆ ಏನಾದ್ರು ಆ್ಯನಿಮೇಷನ್ ಇರೋ ಥರ ಕೊಡಬೇಕು. ಸೊ ಈ ಥರ ನೀವು ಟೆಂಪ್ಲೇಟ್ನ ಡಿಸೈನ್ ಮಾಡ್ಕೊಂಡು ಎಷ್ಟೊಂದು ಕ್ಲೈಂಟ್ ಹತ್ರ ಎಲ್ಲ ಅಮೌಂಟ್ ಎಲ್ಲ ಇದು ಮಾಡ್ಬೋದು. ಸೊ ನೀವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಅಷ್ಟೊಂದೆಲ್ಲ ತಗೊಳಕ್ಕೆ ಹೋಗ್ಬಿಡಿ ರಿಸ್ಕು. ನಿಮ್ಗೆ ಎಷ್ಟು ಬೇಕು ಬೇಸಿಕ್ ಥಿಂಗ್ ಅಷ್ಟು ಮಾತ್ರ ತಿಳ್ಕೊಂಡಿರಿ ಸಾಕು. ಸೊ ಈ ಥರ ಟೆಂಪ್ಲೇಟ್ ಎಲ್ಲ ಡಿಸೈನ್ ಮಾಡೋದು. ಆ್ಯಂಡ್ ದೆನ್ ಪೊಸಿಷನ್ ಇಲ್ಲೇನೇನಿದೆ ಇದೆಲ್ಲ ನೀವೇ ಎಕ್ಸ್ಪ್ಲೋರ್ ಮಾಡಲಿ ಅಂದರೆ ಕಮೆಂಟ್ ಹಾಕಿ ನಾನು ಎಲ್ಲ ಇದು ಮಾಡ್ತೀನಿ. ಇದೆಲ್ಲ ನಿಮ್ದು ಏನೇನು ಪೊಸಿಷನಲ್ಲಿ ಲೇಯರಲ್ಲಿ ಯಾವ್ಯಾವ ಕುಂತಿದೆ, ಫ್ರಂಟ್ ಲೇಯರ್ ಬ್ಯಾಕ್ ಲೇಯರ್ ಅಂತೆಲ್ಲ ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ದಾಗ ನೀವೇ ಎಷ್ಟು ಡಿಪ್ಗೆ ಹೋಗ್ತೀರೋ ಅವಾಗ ನಿಮಗೆ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಅರ್ಥ ಇಲ್ಲ. ಸೊ ಬೇಸಿಕ್ ಥಿಂಗ್ಸ್ ಏನೇನು ಇರಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ದೆನ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಎಲ್ರಿಗೂ ಇಷ್ಟ ಆಗ್ತು ಅನ್ಕೋತೀನಿ. ಇದೇ ಥರ ನಿಮ್ದು ಏನಾದರೂ ಮಾಡಬೇಕು ಅಂದರೆ 1 ನಿಮಿಷ ಹಿಂದೆ ಹೋಗಿ ತೋರಿಸ್ತೀನಿ. ಟೆಂಪ್ಲೇಟ್ಸ್ ಹೋಗಿ ಆ್ಯಂಡ್ ದೆನ್
ಆ್ಯಂಡ್ ನಾನೀಗ ಇದೇನು ಟ್ರಾವೆಲ್ ಪ್ಲಾನ್ ಇಟ್ಕೊಂಡಿದ್ದೆ ಇದೇ ಥರ ನೀವು ಯಾವುದಾದ್ರೂ ಎಷ್ಟೊಂದು ಟೆಂಪ್ಲೇಟ್ಸ್ ಕೊಡುತ್ತೆ ಎಲ್ಲ ಟೆಂಪ್ಲೇಟ್ಸು ನಾರ್ಮಲ್ ಅದೇ ಥರ ಮಾಡೋದು. ಸೊ ನೋಡಿ, ಟ್ರಾವೆಲ್ ಟು ಇಂಡಿಯಾ ಇದು ಯಾರೋ ಆಲ್ರೆಡಿ ಅನಿಮೇಷನ್ ಹಾಕಿರ್ತಾರೆ ಈ ಥರ, ಆ ಥರನೂ ವೀಡಿಯೋ ಸಿಗುತ್ತೆ. ನಿಮ್ಗೆ ವೀಡಿಯೋ ಕ್ಲಿಪ್ಗಳಿಗೆಲ್ಲ ಯೂಸ್ ಮಾಡ್ಬೋದು, ಇದನ್ನ ಆ ಥರ ಎಲ್ಲ ಯೂಸ್ ಮಾಡ್ಬೋದು. ಸೊ ನೋಡಿ, ಇದು ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಯಾರೋ. ನಾನು ಎಷ್ಟೊಂದು ವೀಡಿಯೋ ಕ್ಲಿಪ್ ಹಾಕ್ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ಕ್ಯಾನ್ವಾನ ಯೂಸ್ ಮಾಡ್ಕೊಂಬಿಡೋದು. ಸೊ ನೀವು ಕ್ಯಾನ್ವಾ ಯೂಸ್ ಮಾಡಿ. ಹೋಪ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ನಾನು freepik.com ಬಗ್ಗೆ ಮಾಡೋಣ ಅಂತ ಇರ್ತೀನಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡೋದು ಅಂತ ನನ್ನ ತಲೆಯಲ್ಲಿ ಓಡ್ತಿಲ್ಲ. ಆ freepik.com ಅಂದರೆ ಅಲ್ಲಿವರೆಗೂ ಟೈಮ್ ಇಲ್ಲ ಏನು ಮಾಡೋದು ಅಂತ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ, ಏನಾದರೂ ಗೊತ್ತಿಲ್ಲ ಅಂದರೆ ಹೇಳಿ, ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಇದಾಯಿತು ಇವತ್ತಿನ ವೀಡಿಯೋ. ಸೊ ಬಾಯ್, ಇವರಿಗೆ